ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 31ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನಮಗೆ ಮಹಾರಾಜರನ್ನ ತೋರಿಸ್ತಾರೆ. ಮಹಾರಾಜರಿಗೆ ತುಂಬ ಮನವಿ ಪತ್ರಗಳು ಬಂದಿರುತ್ತೆ. ಇಲ್ಲಿ ಅವರು ಅದನ್ನ ಬಿಸಾಕ್ತಾ ಹೇಳ್ತಿರ್ತಾರೆ. ಮಹಾರಾಣಿ ದೇಶದ್ರೋಹ ಮಾಡಿದ್ದಾರೆ ಅಂತ ಗೊತ್ತಾಗಿ ಆಲ್ರೆಡಿ 1 ತಿಂಗಳಾಗಿದೆ. ಈಗ ಮಹಾರಾಣಿನ ಅವ್ರ ಪದವಿಯಿಂದ ತೆಗ್ದಾಕಿದೀವಿ. ಈಗ ಎಲ್ಲರೂ ದರ್ಬಾರಲ್ಲಿರೋ ಮಂತ್ರಿಗಳು ನನಗೆ ಒತ್ತಡ ಹಾಕ್ತಿದ್ದಾರೆ ಹೊಸ ಮಹಾರಾಣಿನ ಮಾಡಬೇಕು ಅಂತ. ನನಗೆ ಪಕ್ಕ ಅನ್ನಿಸ್ತಿದೆ ಇದೆಲ್ಲ ಇವ್ರದ್ದೇನೋ ಮಾಸ್ಟರ್ ಪ್ಲಾನೇ ಇದೆ ಅಂತ. ಅದೇ ಟೈಮಿಗೆ ಅಲ್ಲಿಗೆ ದೇವಾಂಗು ಕಾಫಿನ ತಗೊಂಡ್ ಬರ್ತಾ ಹೇಳ್ತಿರ್ತಾನೆ, ಮಹಾರಾಜ್ರೆ ದಯವಿಟ್ಟು ನೀವು ಸಮಾಧಾನವಾಗಿರಿ. ಮಹಾರಾಜ್ರೆ ನಿಮ್ ಕೋಪನ ದಯವಿಟ್ಟು ನೀವು ಕಮ್ಮಿ ಮಾಡ್ಕೊಳ್ಳಿ. ಮಹಾರಾಜರು ಹೇಳ್ತಿರ್ತಾರೆ, ರಾಜ ದರ್ಬಾರ ಮತ್ತೆ ಮಹಾರಾಣಿಯ ಪದವಿ ಖಾಲಿಯಾಗಿರೋದು ಇದೆರಡು ಒಂಥರ ಯುದ್ಧ ಇದ್ದಂಗೆ. ಈಗ ಮಹಾರಾಣಿಯ ಜಾಗ ಖಾಲಿ ಇರೋದ್ರಿಂದ ಎಲ್ಲಾರ ಕಾಂದಾನಲ್ಲೂ ಈಗ ಒಂದೊಂದು ಷಡ್ಯಂತ್ರನ ಮಾಡ್ತಿರ್ತಾರೆ, ಅವ್ರ ಮಕ್ಳನ್ನ ಮಹಾರಾಣಿ ಮಾಡ್ಬೇಕು ಅಂತ. ಇಷ್ಟ ಹೇಳ್ಕೊಂಡು ಮಹಾರಾಜರು ತುಂಬಾ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಅಲ್ಲಿ ಮಹಾರಾಜರು ಹೇಳ್ತಿರ್ತಾರೆ, ಯಾವ್ದೇ ಒಂದೇ ಒಂದು ಹೆಂಗ್ಸು ಇಲ್ವಾ ನನ್ಗೆ ಟೆನ್ಷನ್ ಕೊಡದೆ ಸುಮ್ನೆ ಮಹಾರಾಣಿಯಾಗಿ ಇರೋ ತರ. ದೇವಾಂಗಿಗೆ ಹೇಳ್ತಿರ್ತಾರೆ, ಈಗ ನಾನು ಸ್ವಲ್ಪ ಓಡಾಡ್ಕೊಂಡ್ ಬರೋದಕ್ಕೆ ಹೋಗ್ತಿದ್ದೀನಿ ಅಂತ. ಮಹಾರಾಜರು ಈ ತರ ಎದ್ದೋಗ್ತಿರೋದನ್ನ ನೋಡಿ ದೇವಾಂಗ್ ಹೇಳ್ತಿರ್ತಾನೆ, ಮಹಾರಾಜ್ರೆ ಆಚೆ ಮಳೆ ಆಗ್ತಿದೆ ದಯವಿಟ್ಟು ಛತ್ರಿ ತಗೊಂಡೋಗಿ ಅಂತ. ಅವನು ಛತ್ರಿನ ಕೊಡೋದಕ್ಕೆ ಹೋಗ್ತಿರ್ತಾನೆ. ಸೀನು ಶಿಫ್ಟ್ ಆಗಿ ಮಳೆಯಲ್ಲಿ ಮಹಾರಾಜರು ರಾಣಿ ಸೂಜಿಂಗ್ ಅವ್ರಿರೋ ಪ್ಯಾಲೇಸ್ ಕಡೆಗೆ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಮಹಾರಾಜರು ಬಂದಾಗ ರಾಣಿ ಸೂಜಿಂಗ್ ಒಂದು ಚೇರ್ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾಳೆ. ಇದನ್ನ ನೋಡಿ ಮಹಾರಾಜರು ಅಲ್ಲೇ ಛತ್ರಿನ ಇಟ್ಟು ಮೆಟ್ಲ ಮೇಲೆ ಕುತ್ಕೋತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನೀನಂತೂ ಯಾವ್ದು ಟೆನ್ಷನ್ ಇಲ್ದೆ ಆರಾಮಾಗಿ ಜೀವನ ಮಾಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಹೇಳ್ತಿರ್ತಾಳೆ, ಎಲ್ಲ ಮಹಾರಾಜರು ದಯೆಯಿಂದಾನೇ ಆಗ್ತಿರೋದು, ನಾನು ಅದಕ್ಕೆ ಆರಾಮಾಗಿದ್ದೀನಿ. ಇಲ್ಲಿ ಅದಕ್ಕೆ ರಾಜರು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತಾ ಹೇಳ್ತಿರ್ತಾರೆ, ರಾಣಿ ಸೂಜಿಂಗ್ ನಾನು ಇಲ್ಲಿಗೆ ಬರುವಾಗ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚನೆ ಮಾಡ್ತಿದ್ದೆ ಅಂತ. ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಪಟ್ ಅಂತ ಕೇಳ್ತಾಳೆ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನಿನಗೆ ಏನ್ ಬೇಕು ಅಂತ ಅನ್ಸುತ್ತೆ? ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನನ್ನ ಆಸೆ ಕನ್ಸುಗಳು ಆರಾಮಾಗಿರೋದು, ಆರಾಮಾಗಿ ತಿನ್ನೋದು ಮತ್ತೆ ಜೀವನ ಪೂರ್ತಿ ನೆಮ್ಮದಿಯಾಗಿರೋದು ಅಂತ ಹೇಳ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇಟ್ಟಿರೋ ಟೀನ ಕುಡಿತಿರ್ತಾಳೆ. ಈ ಮಾತನ್ನ ಕೇಳಿ ಮಹಾರಾಜರು ಕೂಡ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಅವಳ ಕಡೆ ತಿರುಗ್ತಾ ಹೇಳ್ತಿರ್ತಾರೆ, ನೀನು ಬರೀ ಇಷ್ಟೇನಾ ಯಾವಾಗ್ಲೂ ಅನ್ಕೊಳ್ಳೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಹಾ ಹೌದು ಬರೀ ಇಷ್ಟೇ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನಿನಗೆ ಗೊತ್ತಾ ಈ ಭವಿಷ್ಯ ಹೇಳ್ತೀಯಲ್ಲ ಅದು ಎಷ್ಟು ದೊಡ್ಡ ಕಲೆ ಅಂತ. ಇದನ್ನ ಎಷ್ಟೋ ಜನ ಕನ್ಸು ಕಾಣ್ತಾರೆ ಅವ್ರಿಗೂ ಈ ತರ ಇರಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನೀನು ಅದನ್ನ ಸರಿಯಾದ ದಾರಿಲಿ ಯೂಸ್ ಮಾಡ್ಕೊಂಡ್ರೆ ಅಂತ ಹೇಳ್ತಿರ್ತಾರೆ. ಆಗ ರಾಣಿ ಸೂಜಿಂಗ್ ಪಟ್ ಅಂತ ಹೇಳ್ತಾಳೆ, ಮಹಾರಾಜ್ರೆ ಈ ಕಲೆ ಒಂಥರ ಕತ್ತಿ ಇದ್ದಂಗೆ, ಅದನ್ನ ನಾನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡ್ರೆ ನನ್ನನ್ನು ಉಳಿಸುತ್ತೆ ಬೇರೆಯವ್ರನ್ನ ಉಳಿಸುತ್ತೆ. ಅದೇ ನಾನು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಬೇರೆಯವ್ರ ಜೊತೆಗೆ ನನ್ನ ಪ್ರಾಣನೂ ಹೋಗುತ್ತೆ. ಅದು ಅಲ್ದಲೆ ನಾನು ಸ್ವಲ್ಪ ವೀಕ್ ಮನ್ಸಿನವಳು, ಇದನ್ನೆಲ್ಲ ನಾನು ಯೋಚನೆ ಮಾಡೋಕ್ಕೂ ಆಗಲ್ಲ. ನಾನು ಸ್ವಲ್ಪ ಬಿಂದಾಸ್ ಆಗಿ ಯಾವುದೇ ಥರ ಟೆನ್ಷನ್ ಇಲ್ಲದೆ ಯಾವುದೇ ತೊಂದರೆಲಿ ಇರದೇ ಇರೋ ಥರ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಆ ಥರ ವ್ಯಕ್ತಿತ್ವ ನಂದು. ನನ್ನ ಕನಸು ತುಂಬಾನೇ ಸಿಂಪಲ್ಲು. ನನಗೆ ಈ ಸೂರ್ಯನ ಬೆಳಕು ಬೀಳುತ್ತಲ್ಲ ಅದನ್ನ ಕಣ್ ತುಂಬ ನೋಡಬೇಕು, ಮತ್ತೆ ಈ ಮಳೆ ಬೀಳೋ ಸೌಂಡ್ನ ಕೇಳಿಸ್ಕೋಬೇಕು, ತಣ್ಣಗೆ ಗಾಳಿ ಬೀಸುತ್ತಲ್ಲ ಆ ಗಾಳಿಲಿ ನಾನು ಕುತ್ಕೋಬೇಕು. ಇಷ್ಟೇ ನನ್ನ ಕನಸು ಅಂತ ಅವಳು ಆರಾಮಾಗಿ ಕುತ್ಕೋತಾಳೆ. ಈ ಮಾತನ್ನ ಕೇಳಿ ಮಹಾರಾಜರು ಹೇಳ್ತಿರ್ತಾರೆ, ಸರಿ ಆಯ್ತು ನಿನ್ ಮಾತು ನನಗೆ ಅರ್ಥ ಆಯ್ತು. ಇಷ್ಟು ಹೇಳಿದ್ಮೇಲೆ ಮಹಾರಾಜರು ಅವ್ರ ಛತ್ರಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಅವರು ಹೋಗ್ತಿರೋದನ್ನ ನೋಡ್ಕೊಂಡು ಸೂಜಿಂಗ್ ಹೇಳ್ತಿರ್ತಾಳೆ, ಇವ್ರು ಯಾಕೆ ಇವತ್ತು ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ತಿದ್ರಲ್ಲ? ಈ ಮಹಾರಾಜರಂತೂ ಯಾಕೋ ಪ್ರತಿದಿನ ಒಂಥರ ವಿಯರ್ಡ್ ಆಗಿ ಆಡ್ತಿದಾರಪ್ಪ. ನನ್ಗನ್ಸುತ್ತೆ ಮೋಸ್ಟ್ಲಿ ಅವರು ಈ ರಾಜ್ಯಭಾರನೆಲ್ಲ ಮಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಅಂತ. ನನ್ಗೇನಾಗ್ಬೇಕು, ಮಹಾರಾಜರು ತಾನೇ ದುಃಖದಲ್ಲಿರೋದು, ನನ್ಗೇನು ನಾನ್ ಸ್ವೀಟ್ ತಿಂತೀನಿ ಅಂತ ಅನ್ಬಿಟ್ಟು ಅವಳು ಸ್ವೀಟ್ ನ ತಗೊಂಡು ತಿಂತಿರ್ತಾಳೆ. ಇಲ್ಲಿ ಅವಳು ಸ್ವೀಟ್ ತಿಂತ ಹೇಳ್ತಿರ್ತಾಳೆ, ವಾವ್ ತುಂಬಾ ಟೇಸ್ಟಿ ಆಗಿದೆ ಅಂತ. ಇಲ್ಲಿ ಅವಳು ಹಾಗೆ ಚೇರ್ ಮೇಲೆ ಒರಿಕೊಂಡು ತೂಗ್ತಿರ್ತಾಳೆ. ಇಲ್ಲಿ ನಮ್ಗೆ ಮಳೆ ಎಲ್ಲ ನಿಂತೋದ್ಮೇಲೆ ತೋರಿಸ್ತಾರೆ. ಇಲ್ಲಿ ರಾಣಿ ಸೂಜಿಂಗ್ ಪ್ಯಾಲೇಸಿಗೆ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಳು ರಾಣಿ ಶೂ ಆಗಿರ್ತಾಳೆ, ಮತ್ತೆ ಇನ್ನೊಬ್ಳು ಕಡ್ಡಿ ಬಿದ್ದಿತ್ತಲ್ಲ ಅವಳು, ಮತ್ತೆ ಅವಳ ಜೊತೆಲಿ ಇದ್ದಿದ್ರು ಇವ್ರು 4 ಜನನು ಬಂದಿರ್ತಾರೆ. ಅದರಲ್ಲಿ ಒಬ್ಳು ಹೇಳ್ತಿರ್ತಾಳೆ, ರಾಣಿ ಶೂ ಇಲ್ಲಿಗೆ ಬಂದಿದ್ದಾರೆ ಅಂತ. ಇದನ್ನ ನೋಡಿ ಸೂಜಿಂಗ್ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವರೆಲ್ಲ ಯಾಕೆ ಬಂದಿದ್ದಾರೆ, ಮತ್ತೆ ಜಗಳ ಆಡೋದಕ್ಕೆ ಬಂದಿದ್ದಾರಾ? ಇವರೆಲ್ಲ ಬಂದು ಮತ್ತೆ ನನ್ನ ಮಧ್ಯಾಹ್ನದ ಊಟನ ಹಾಳು ಮಾಡ್ತಾರೆ ಅನ್ಸುತ್ತೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.